ಹೋರಾಟ ತೀವ್ರಗೊಂಡಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾದ ಗೃಹ ಸಚಿವ ಪರಮೇಶ್ವರ್ ವಿಧಾನಸೌಧದ ಡಿಸಿಎಂ ಕಚೇರಿಯಲ್ಲಿ ಭೇಟಿಯಾದರು. ಡಿಕೆ ಶಿವಕುಮಾರ್ ಭೇಟಿಯಾಗಿ ಪರಿಸ್ಥಿತಿಯ ಬಗ್ಗೆ ವಿವರಣೆ, ಹೋರಾಟಗಾರರ ಬೇಡಿಕೆಗಳ ಕುರಿತು ಚರ್ಚೆ ನಡೆಯಿತು. ಇಬ್ಬರ ನಡುವೆ ಡಿಕೆ ಶಿವಕುಮಾರ್ಗೆ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟರು ಪರಮೇಶ್ವರ್. ತುಮಕೂರಿನಲ್ಲಿ ನಡೆದಂತ ಹೇಮಾವತಿ ಹೋರಾಟ, ಇದರ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಡಿಕೆ ಶಿವಕುಮಾರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನ ನೀಡಿದ್ರು ಡಿಕೆ ಶಿವಕುಮಾರ್. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ವಿಧಾನಸೌಧದ ಡಿಸಿಎಂ ಕಚೇರಿಯಲ್ಲಿ ಗೃಹ ಸಚಿವರು ಭೇಟಿಯಾದ್ರು ಡಿಸಿಎಂ ಡಿಕೆ ಶಿವಕುಮಾರ್. ಹೋರಾಟಗಾರರು ಏನ್ ಬೇಡಿಕೆ ಇಡ್ತಾ ಇದ್ದಾರೆ ಅದರ ಬಗ್ಗೆ ಮಾಹಿತಿ ಕೊಟ್ಟರು, ಚರ್ಚೆ ಕೂಡ ಮಾಡಿದ್ರು. ಡಿಕೆ ಶಿವಕುಮಾರ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಜಿ ಪರಮೇಶ್ವರ್ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಹೇಮಾವತಿ ಹೋರಾಟ ಬಹಳ ತೀವ್ರವಾದ ಸ್ವರೂಪ ಪಡಿತು. ಈಗ ಡಿಸಿ ಭರವಸೆ ಕೊಟ್ಟ ಹಿನ್ನೆಲೆ ಅಲ್ಲಿ ತಾತ್ಕಾಲಿಕವಾಗಿ ಕಾಮಗಾರಿ ಸ್ಥಗಿತ ಆಗಿದೆ. ಆ ಭರವಸೆಯ ಮೇರೆಗೆ ಹೋರಾಟದಿಂದ ಒಂದು ಹೆಜ್ಜೆ ಹಿಂದಕ್ಕಿಟ್ಟಿದ್ದಾರೆ. ಮತ್ತೆ ಕಾಮಗಾರಿ ಆರಂಭ ಆದರೆ ಮತ್ತೆ ಹೋರಾಟ ಮಾಡ್ತೀವಿ ಅನ್ನೋ ಎಚ್ಚರಿಕೆಯನ್ನ ಕೂಡ ಹೋರಾಟಗಾರರು ಕೊಟ್ಟಿದ್ದಾರೆ. ಹೇಮಾವತಿ ನೀರಿನ ಹೋರಾಟದಲ್ಲೂ ರಾಜಕೀಯ ನಡೀತಾ ಇದೆ. ಹೇಮಾವತಿ ಲಿಂಕ್ ಕಾಮಗಾರಿ ಮುಂದುವರಿಯುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಭೆ ನಂತರ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಎಲ್ಲರ ಅಭಿಪ್ರಾಯ ಪಡೆದು ಕಾಮಗಾರಿ ಮಾಡಲಾಗ್ತಾ ಇದೆ. ಈಗ ಬಿಜೆಪಿಯವರು ರಾಜಕೀಯ ಮಾಡ್ತಿದ್ದಾರೆ. ಯಾರಿಗೂ ತೊಂದರೆಯಾಗದ ರೀತಿ ನೀರು ಹಂಚಿಕೆ ಆಗುತ್ತೆ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆ ಸಭೆ ನಂತರ ಪರಮೇಶ್ವರ್ ಕೊಟ್ಟಂತ ಹೇಳಿಕೆ. ಹೇಮಾವತಿ ನೀರಿನ ಹೋರಾಟದಲ್ಲೂ ಕೂಡ ರಾಜಕೀಯ ನಡೀತಾ ಇದೆ. ಗೌಡ ಇದ್ರು, ಕೃಷ್ಣಪ್ಪ ಇದ್ರು, ಅವರೆಲ್ಲರೂ ಇದ್ರು. ಎಲ್ಲರ ಚರ್ಚೆ ಆದ ನಂತರ ನಾವು ತೀರ್ಮಾನ ಮಾಡಿದ್ದು, ಚರ್ಚೆಯಲ್ಲಿ ಒಂದು ಟೆಕ್ನಿಕಲ್ ಕಮಿಟಿಯನ್ನು ಮಾಡಬೇಕು, ಟೆಕ್ನಿಕಲ್ ಫೀಸಿಬಿಲಿಟಿ ತಗೊಂಡ ನಂತರ ನಾವು ತೀರ್ಮಾನ ಮಾಡ್ತೀವಿ ಅಂತೇಳಿ ಡಿಸಿಎಂ ಅವರು ಅವರಿಗೆಲ್ಲರಿಗೂ ಹೇಳಿದರು. ಅದಾದ ಮೇಲೆ ಟೆಕ್ನಿಕಲ್ ಕಮಿಟಿ ಆಯಿತು, ಟೆಕ್ನಿಕಲ್ ಕಮಿಟಿ ರಿಪೋರ್ಟ್ ಬಂತು. ರಿಪೋರ್ಟ್ನಲ್ಲೂ ಕೂಡ ಇದನ್ನ ಮಾಡಬಹುದು ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ಕೆಲಸ ಪ್ರಾರಂಭ ಮಾಡೋದಕ್ಕೆ ಶುರು ಮಾಡಿದ್ವಿ. ಈಗ ಅವರು ತಡೆಯೋದಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಒಂದಿಷ್ಟು ಗಲಾಟೆಗಳು ಮತ್ತೊಂದು ಎಲ್ಲ ಆಗಿದೆ. ಅದನ್ನ ಕರೆದು ನಾವು ಅವರಿಗೆ ಮಾತಾಡಿ ಸರಿಪಡಿಸ್ತೀವಿ, ಅದನ್ನು ಮುಂದುವರಿಸ್ತೀವಿ. ಅಲ್ಲ, ಇದು ರಾಜಕೀಯನೇ ತಾನೇ, ಮತ್ತಿನ್ಯಾನಕ್ಕೆ ಮಾಡ್ತಾರೆ? ನಾವಲ್ಲಿ ಬೇರೆ ಯಾರಿಗೂ ತೊಂದರೆ ಆಗದಾಗೆ ಅದಕ್ಕೆ ರೆಗ್ಯುಲೇಟರ್ನ ಹಾಕಿ ಅದನ್ನ ನಾವು ಅವರಿಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೇವೆ. ಮಾನ್ಯ ಡಿಸಿಎಂ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಇಲ್ಲಪ್ಪ ನಿಮ್ಗೆ ಯಾವುದು ತೊಂದರೆ ಆಗದಂಗೆ ಸ್ಕಾಡಾ ಹಾಕಿ ನಾವು ರೆಗ್ಯುಲೇಟ್ ಮಾಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಅಷ್ಟಾದ್ರೂ ಅವರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರ ಉದ್ದೇಶ ಏನಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಡಿಕೆಶಿ ವಿರುದ್ಧ ಹೇಮಾವತಿ ಹೋರಾಟಗಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪಾಪ ಹೋರಾಟ ಮಾಡ್ತಿದ್ದಾರೆ, ಮಾಡ್ಲಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ದೋಸ್ತಿ ಹೋರಾಟಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಡಿಕೆಶಿ ವಿರುದ್ಧ ಹೇಮಾವತಿ ಹೋರಾಟಗಾರರ ಆಕ್ರೋಶ. ಈಗ ಎಲ್ಲ ಶಾಸಕರ ಜೊತೆಗೆ ಈ ಬಗ್ಗೆ ಚರ್ಚೆ ಮಾಡಿದ್ದೀನಿ. ಶಾಸಕರಾದ ಸುರೇಶ್ ಗೌಡ, ಕೃಷ್ಣಪ್ಪ ಜೊತೆ ಚರ್ಚಿಸಿದ್ದೀನಿ. ಅವರೆಲ್ಲ ನಮ್ಮ ಜನರೇ, ಆ ರೈತರು ನಮ್ಮವರೇ. ಸೋಮಣ್ಣ ಮಾರ್ಗದರ್ಶನ ಸಹ ಪಡಿತೀವಿ. ಪರಮೇಶ್ವರ್ ಜೊತೆ ಸಭೆ ನಂತರ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಅವರು ಮಾನಸಿಕವಾಗಿ ಎಲ್ಲ ಶಾಸಕರು ಬಂದಿದೆ. ಕೃಷ್ಣಪ್ಪನವರು ಮಾತಾಡಿದ್ದಾರೆ, ಸುರೇಶ್ ಗೌಡರು ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ ನಮ್ಗೆ ಅರಿವಿದೆ ಅಂತ ಹೇಳಿದ್ದಾರೆ. ಪಾಪ ಏನೋ ಹೋರಾಟ ಮಾಡ್ತಾರೆ, ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲ ನಮ್ಮ ಜನನೇ, ಅಲ್ಲಿರೋ ರೈತರು ನಮ್ಮವರೇ, ನಾವು ಎಲ್ಲ ಹಿತವನ್ನ ಕಾಪಾಡ್ತೀವಿ. ಇನ್ನು ಸೋಮಣ್ಣ ಅವರು ಪತ್ರ ಬರೆದಿದ್ರು ಸರ್, ಪತ್ರ ಬರೆದಿದ್ರು. ಆಯ್ತು, ಏನ್ ಮಾಡ್ತೀರಿ? ದೊಡ್ಡವರು ಸೆಂಟ್ರಲ್ ಮಿನಿಸ್ಟರ್ ಅವರ ಮಾರ್ಗದರ್ಶನ ಕೇಳೋಣ. ಅವರು ಮಾನಸಿಕವಾಗಿ ಎಲ್ಲ ಶಾಸಕರು ಬಂದಿದೆ. ಕೃಷ್ಣಪ್ಪನವರು ಮಾತಾಡಿದ್ದಾರೆ, ಸುರೇಶ್ ಗೌಡರು ಮಾತಾಡಿದ್ದಾರೆ, ಅವರು ಹೇಳಿದ್ದಾರೆ ನಮ್ಗೆ ಅರಿವಿದೆ ಅಂತ ಹೇಳಿದ್ದಾರೆ. ಪಾಪ ಏನೋ ಹೋರಾಟ ಮಾಡ್ತಾರೆ, ಹೋರಾಟ ಮಾಡೋದು ನಾನು ತಪ್ಪು ಅಂತ ಹೇಳಲ್ಲ. ಎಲ್ಲ ನಮ್ಮ ಜನನೇ, ಅಲ್ಲಿರೋ ರೈತರು ನಮ್ಮವರೇ, ನಾವು ಎಲ್ಲ ಹಿತವನ್ನ ಕಾಪಾಡ್ತೀವಿ. ಇನ್ನು ಸೋಮಣ್ಣ ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.